ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡದ ಪಠ್ಯದಲ್ಲಿರುವಂತಹ ಎರಡನೆಯ ಪದ್ಯ ವಚನಗಳಲ್ಲಿ ಅಲ್ಲಮ್ಮ ಪ್ರಭುಗಳು ಮತ್ತು ಗಟ್ಟಿವಾಳಯ್ಯನವರ ಕುರಿತಾಗಿದ್ದಂತಹ ವಚನಗಳು ಮುಕ್ತಾಯ ಆಗಿದೆ. ಈಗ ಮೂರನೆಯ ವಚನ ಅಕ್ಕ ಮಹಾದೇವಿ ಅವರ ವಿರಚಿತ ಒಂದು ವಚನವನ್ನು ನಿಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಅವರ ಸಾಹಿತ್ಯಿಕ ಮತ್ತು ವೈಯಕ್ತಿಕ ವಿಚಾರಗಳನ್ನು ನೋಡೋದಾದರೆ ಇವರು ಕೂಡ 12ನೆಯ ಶತಮಾನದ ಸುಪ್ರಸಿದ್ಧ ವಚನಕಾರ್ತಿ ಅಂತ ಹೇಳಿ ಕರಿಬಹುದು. ಈಕೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿಯಲ್ಲಿ ಜನಿಸ್ತಾರೆ. ಬಾಲ್ಯದಿಂದಲೇ ಶಿವನಲ್ಲಿ ಅಪಾರವಾದ ಭಕ್ತಿಯನ್ನು ಹೊಂದಿದ್ದ ಇವರು ಕೌಶಿಕ ಅನ್ನುವಂತಹ ರಾಜನೊಡನೆ ಬಲವಂತದ ವಿವಾಹವನ್ನು ಮಾಡಿಕೊಳ್ಬೇಕಾಗತ್ತಂತಹ ಪರಿಸ್ಥಿತಿಯನ್ನು ಎದುರಿಸ್ತಾರೆ. ಶಿವಭಕ್ತಿಗೆ ಅಡ್ಡಿಪಡಿಸಿದಂತಹ ಆ ಕೌಶಿಕ ಮಹಾರಾಜನನ್ನು ತೊರೆದು ಕಲ್ಯಾಣಕ್ಕೆ ಸಾಗ್ತಾರೆ ಇವರು. ಅಲ್ಲಿಂದ ಶರಣರೊಂದಿಗೆ ಬೆರೆತು ಆಧ್ಯಾತ್ಮಿಕ ಚರ್ಚೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ನಂತರ ಶ್ರೀಶೈಲದ ಕದಳೀವನದಲ್ಲಿ ಐಕ್ಯಳಾದಳು ಅನ್ನುವಂತಹ ಐತಿಹ್ಯವನ್ನು ನಾವು ಕೇಳಿದ್ದೀವಿ ಅಂತಕ್ಕಂಥದ್ದು. ಇವರ ವಚನಗಳು ಲೌಕಿಕ ಬಂಧನದಲ್ಲಿ ಸಿಲುಕಿದಂತಹ ಭಕ್ತನಿಗೆ ಮುಕ್ತಿ ಎನ್ನುವುದು ಸಿಗೋದಿಲ್ಲ ಅನ್ನುವುದನ್ನು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಆತ್ಮ ಮತ್ತು ಪರಮಾತ್ಮನಲ್ಲಿ ಒಂದಾದಾಗ ಅಂತಹ ಭಕ್ತಿಗೆ ಭಯ ಇರೋದಿಲ್ಲ ಅನ್ನೋದು ಇವರ ವಾದ. ಶರಣರ ಸಂಘದಿಂದ ಬದುಕು ಸಾರ್ಥಕ ಪಡೆದುಕೊಳ್ಳುತ್ತೆ, ಇಲ್ಲದೆ ಹೋದರೆ ನಿರರ್ಥಕವಾಗುತ್ತೆ ಅನ್ನುವಂತಹ ಆಶಯಗಳನ್ನು ಅವರ ವಚನಗಳು ಪ್ರಸ್ತುತಪಡಿಸ್ತವೆ ಅನ್ನುವಂಥದ್ದು. ಪ್ರತಿ ವ್ಯಕ್ತಿಗೂ ಏಕಾಗ್ರತೆ ಅಥವಾ ಏಕಾಗ್ರ ಚಿತ್ತತೆ ಅತಿ ಅವಶ್ಯಕ ಆಗಿರುತ್ತೆ. ಬಾಹ್ಯ ಪ್ರಪಂಚದ ಸೆಳೆತಕ್ಕೆ ಸಿಕ್ಕಿ ಬದುಕನ್ನು ಯದ್ವಾತದ್ವಾ ನಡೆಸುವುದು ದುರಂತಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ. ಹಾಗೆ ಉತ್ತಮರ ಒಡನಾಟದಿಂದ ಜೀವನದ ಗುರಿ ತಲುಪೋದಕ್ಕೆ ಸಾಧ್ಯ ಮತ್ತು ಗುರಿಗಳು ಸರಿ ಇದ್ದರೆ ಸಾಧನೆಗಳು ಮಹತ್ವದ್ದಾಗಿರುತ್ತೆ ಅನ್ನುವಂಥದ್ದನ್ನು ಇವರ ವಚನಗಳಲ್ಲಿ ನಾವು ನೋಡಬಹುದು. ಸಾರಾಂಶ ಈ ರೀತಿ ಇದೆ. ರತ್ನದ ಸಂಕೋಲೆಯಾದರೂ ಕೂಡ ಅದು ಅಡ್ಡಿಪಡಿಸುತ್ತಲ್ವಾ ಅಂತ. ಸಂಕೋಲೆಯೇ, ಅದು ಕಬ್ಬಿಣದ್ದಾಗಿರಲಿ, ಚಿನ್ನದ್ದಾಗಿರಲಿ, ರತ್ನಖಚಿತವಾಗಿದ್ದೇ ಆಗಲಿ, ಯಾವುದೇ ಆದರೂ ಕೂಡ ಬಂಧನ ಅನ್ನೋದು ಬಂಧಿಸುವುದೇ ಅದರ ಕೆಲಸ. ಮುತ್ತಿನ ಬಲೆಯಾದರೇನು, ಅದು ಕೂಡ ಬಂಧನ ಅಲ್ವೇ ಅನ್ನುವುದು ಇವರ ವಾದ. ಚಿನ್ನದ ಕತ್ತಿಯಲ್ಲಿ ತಲೆಗೆ ಹೊಡೆದರೆ ಸಾಯೋದಿಲ್ವೇ? ಕತ್ತಿ ಚಿನ್ನದ್ದಾದರೂ, ವಜ್ರದ್ದಾದರೂ, ಕಬ್ಬಿಣದ್ದಾದರೂ ಅದು ಅದರ ಕೆಲಸವನ್ನೇ ಮಾಡುತ್ತೆ. ಸಾಯಿಸೋದೇ ಅದರ ಕೆಲಸ, ಸಾಯಿಸುತ್ತದು. ಕತ್ತಿಯನ್ನು ತಗೊಂಡು ತಲೆಗೆ ಹೊಡೆದ್ರೆ ಮನುಷ್ಯ ಸತ್ತೇ ಸಾಯ್ತಾನೆ, ಅಥವಾ ಮನುಷ್ಯ ಅಥವಾ ಯಾವುದೇ ಜೀವಿ. ಅದರಿಂದ ಹಾನಿಯೇ ಹೊರತು ಒಳಿತಲ್ಲ ಅನ್ನೋದು. ಲೌಕಿಕವಾದ ವಿಚಾರಗಳಲ್ಲಿ ತೊಡಗಿದ್ರೆ ಜನನ ಮರಣಗಳು ಬಿಡುತ್ವ ಅನ್ನೋದು. ಕೇವಲ ಬಾಹ್ಯ ಆಚಾರ ವ್ಯವಹಾರಗಳಲ್ಲಿ ತೊಡಗಿ ಶಿವನನ್ನು ಮರೆತಂತಹ ಜನರನ್ನು ಕುರಿತು ಈ ಮಾತುಗಳನ್ನು ಅಕ್ಕ ಮಹಾದೇವಿಯವರು ಅತ್ಯಂತ ಮಾರ್ಮಿಕವಾಗಿ ಹೇಳೋ ಪ್ರಯತ್ನಗಳನ್ನು ಈ ವಚನಗಳಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು. ರತ್ನದ ಸಂಕೋಲೆಯು ನಮಗೆ ತೊಂದರೆಯನ್ನೇ ಉಂಟು ಮಾಡುತ್ತೆ, ಮುತ್ತಿನ ಬಲೆಯೂ ಕೂಡ ನಮ್ಮನ್ನು ಬಂಧಿಸುವ ಕೆಲಸವನ್ನೇ ಮಾಡುತ್ತೆ. ಹಾಗೆಯೇ ಚಿನ್ನದ ಕತ್ತಿಯಿಂದ ಹೊಡೆದರೆ ಸಾವು ತಪ್ಪಿದ್ದಲ್ಲ. ಹಾಗೆಯೇ ಲೌಕಿಕವಾದ ಜೀವನದ ಬಗೆಗೆ ಸದಾ ಚಿಂತನೆಗೆ ಒಳಪಡುವ ಅಥವಾ ಚಿಂತಿಸುವ ಜನರನ್ನು ಈ ಜನನ ಮರಣಗಳು ಬಿಡೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಈ ವಿಚಾರಗಳನ್ನು ಶಿವನಿಗೆ ಅರ್ಪಿಸ್ಕೊಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಅಕ್ಕ ಮಹಾದೇವಿ. ಅಂದರೆ ಮುಕ್ತಿಯನ್ನು ಪಡೆಯುವತ್ತ ಜೀವಾತ್ಮ ಚಿಂತಿಸಬೇಕೇ ಹೊರತು ಲೌಕಿಕ ವಿಚಾರಗಳಿಗೆ ಚಿಂತಿಸಬಾರದು ಅನ್ನುವಂಥದ್ದು ಇವರ ಅಭಿಮತ. ಲೋಕದ ವ್ಯವಹಾರಗಳಿಗೆ ಸೂರ್ಯ ಬೀಜವಾದ ಹಾಗೆ ಇಂದ್ರಿಯಗಳ ಚಟುವಟಿಕೆಗಳಿಗೆ ಮನಸ್ಸು ಮೂಲವಾಗಿರುತ್ತೆ. ಲೋಕದ ಚಟುವಟಿಕೆಗಳೆಲ್ಲಕ್ಕೂ ಕೂಡ ಸೂರ್ಯ ಹೇಗೆ ಮೂಲ ಕಾರಣನಾಗುತ್ತಾನೋ, ಸೂರ್ಯೋದಯದೊಂದಿಗೆ ಜಗತ್ತಿನ ವ್ಯಾಪಾರ ವ್ಯವಹಾರಗಳು ಆರಂಭವಾಗುತ್ತವೆ. ಹಾಗೆಯೇ ಇಂದ್ರಿಯಗಳ ಚಟುವಟಿಕೆಗಳಿಗೆಲ್ಲ ಮನಸ್ಸೇ ಮೂಲ ಆಗಿರೋದ್ರಿಂದ ನಮಗಿರುವಂತಹ, ಅಂದರೆ ಅಕ್ಕ ಮಹಾದೇವಿ ತನ್ನನ್ನು ತಾವು ಹೇಳ್ಕೊಳ್ತಾ ಇದ್ದಾರೆ, ನನಗಿರುವ ಒಂದು ಮನವು ನಿಮಗೆ ಅರ್ಪಿತವಾದ ಮೇಲೆ ನನಗೆ ಮತ್ತೆ ಹುಟ್ಟು ಸಾವುಗಳೇಕೆ? ಅವು ನನಗೆ ಇರೋದಿಲ್ಲ. ನಾನು ನಿನ್ನಲ್ಲಿ ಶರಣಾದರೆ, ಅಂದರೆ ದೇವರಲ್ಲಿ ನನ್ನನ್ನು ನಾನು ಅರ್ಪಿಸ್ಕೊಂಡ್ರೆ ನನಗೆ ಹುಟ್ಟು ಸಾವುಗಳ ಭಯವಾಗಲಿ ಅಥವಾ ಮತ್ತೊಂದು ಹುಟ್ಟು ಮತ್ತೊಂದು ಸಾವು ಇರೋದಿಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಗುರು ಹಿರಿಯರನ್ನು ಕಾಣುವುದೇ ಕಣ್ಣಿಗೆ ಅಲಂಕಾರ ಅಥವಾ ಭೂಷಣ ಅಂತ.
ಪುರಾತನರ ಸಂಗೀತಗಳನ್ನು ಕೇಳುವುದೇ ಕಿವಿಗೆ ಅಲಂಕಾರ. ಸತ್ಯವನ್ನು ನುಡಿಯುವುದೇ ನಮ್ಮ ಮಾತಿಗೆ ಅಲಂಕಾರವಾದರೆ ಶಿವಭಕ್ತರ ಸಮೂಹ ಸಂಭಾಷಣೆಗೆ ಅಲಂಕಾರ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಶಿವಶರಣರಿಗೆ ಯಾವ್ಯಾವ ರೀತಿಯ ಹೋಲಿಕೆಗಳನ್ನು ಮಾಡ್ತಾ ಇದ್ದಾರೆ ನೋಡಿ ಅಕ್ಕ ಮಹಾದೇವಿಯವರು. ಅರ್ಹರಾದವರಿಗೆ ದಾನ ನೀಡುವುದು ಕೈಗಳಿಗೆ ಶೃಂಗಾರ. ಅಯೋಗ್ಯರಿಗೆ ದಾನವನ್ನು ಮಾಡಬಾರ್ದು ಅಂತ, ಅಪಾತ್ರದಾನ ಮಹಾಪಾಪ ಅಂತ. ಶಿವಶರಣರ ಸಮೂಹದೊಡನೆ ಜೀವಿಸುವುದೇ ಜೀವನಕ್ಕೆ ಅಲಂಕಾರ. ಹಿರಿಯರನ್ನ ಪ್ರೀತಿಯಿಂದ ಕಾಣದ ಕಣ್ಣು, ಪುರಾತನರ ಅಥವಾ ಶಿವಶರಣರ ಸಂಗೀತವನ್ನು ಕೇಳದ ಕಿವಿ, ಸತ್ಯವನ್ನ ನುಡಿಯದ ನಾಲಿಗೆ, ಶಿವಶರಣರ ಸಮೂಹದೊಂದಿಗೆ ಮಾಡದ ಸಂಭಾಷಣೆ, ಶಿವಶರಣರ ಸಮೂಹದಲ್ಲಿ ಬಾಳದ ಬಾಳು, ಸತ್ಪಾತ್ರರಿಗೆ ಅಂದರೆ ಯೋಗ್ಯರಿಗೆ ಮಾಡದ ದಾನ ಅಂದರೆ ದಾನ ನೀಡದ ಕೈಗಳು, ಇವೆಲ್ಲವೂ ಕೂಡ ವ್ಯರ್ಥ. ಇಂತಹ ಜೀವಿಯ ಜೀವನವು ವ್ಯರ್ಥವಾಗುತ್ತದೆ. ಇಂತಹ ಜೀವನವನ್ನು ಯಾತಕ್ಕಾಗಿ ಮಾಡಬೇಕು ಭಗವಂತ ಅಂತ ಹೇಳಿ ಶಿವನಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವಂಥವರನ್ನು ಭಗವಂತ ಮೆಚ್ಚುತ್ತಾನೆ ಅನ್ನುವುದೇ ಇವರ ವಚನಗಳಲ್ಲಿ ಕಂಡುಬರುವಂತಹ ಒಂದು ತಾತ್ಪರ್ಯ. ಇವಿಷ್ಟು ಈ 3 ವಚನಕಾರರ ವಚನಗಳಲ್ಲಿ ಕಂಡುಬರುವಂತಹ ವಿಚಾರಗಳು ಅಂತಕ್ಕಂಥದ್ದು. ಸೊ ಇಲ್ಲಿಗೆ ಈ ವಚನಗಳು ಮುಕ್ತಾಯ ಆಗುತ್ತೆ. ಧನ್ಯವಾದಗಳು.